ತುಂಬ ಜಾಸ್ತಿ ಹಾಡಿದ್ದು ಕನ್ನಡ ಸಾಂಗ್ಸೇ. ഇല്ല അത്ര തന്നെ. അത് കഴിഞ്ഞ് ഭാരത രത്ന കൊടുത്താൽ കൊടുക്കട്ടെ. ഈ അവാർഡെല്ലാം പത്മ അവാർഡ്സ് എല്ലാം ഞാൻ വാങ്ങുന്നില്ല. ಎಷ್ಟು ಕನ್ನಡ ಒಳ್ಳೆ ಒಳ್ಳೆ ಸಾಂಗ್ಸ್ ಹಾಡಿದ್ದೀನಿ, ಲೆಕ್ಕ ಇಲ್ಲದಷ್ಟು ಸಾಂಗ್ಸ್ ಹಾಡಿದ್ದೀನಿ. ನನಗೆ ನಿಜವಾಗಲೂ ಹೇಳಬೇಕಂದ್ರೆ ನನ್ನ ಅಭಿಮಾನಿಗಳ ಮನಸ್ಸಲ್ಲಿ ನಾನು ತುಂಬಿಕೊಂಡಿದ್ದೀನಿ. അവാർഡ് കൊടുത്തു, പത്മഭൂഷൺ കൊടുത്തു. പത്മഭൂഷൺ ഞാൻ റെഫ്യൂസ് ചെയ്തു, ഞാൻ വാങ്ങുന്നില്ല. ബിക്കോസ് ഗവൺമെൻറ് മേലെ എനിക്ക് വളരെ അഭിമാനം തന്നെ, നല്ലത് തന്നെ, എൻ്റെ മേലെ പ്രിയത്തോട് തന്നെ എനിക്ക് കൊടുത്തു. പക്ഷെ അവരിനെ ബ്ലെയിം ചെയ്യുന്നില്ല. പക്ഷേ 55 ഇയേഴ്സിൽ നിന്ന് ഞാൻ പാടുന്നു സിനിമാ ഫീൽഡിൽ. എത്രയോ വെറൈറ്റി സോങ്സ്, എത്രയോ ലാംഗ്വേജസ് എല്ലാം പാടി, ഓരോ ലാംഗ്വേജിലെയും നേറ്റിവിറ്റി വളരെ నన్నాయిటిరికిందని. థ్యాంక్ యూ వెరీ మచ్ చిరంజీవి, నన్ను చేయబట్టుకొని స్టేజ్ మీద పిలుచుకొచ్చినందుకు చాలా థ్యాంక్స్ నాన్న. ಬಂಗಾರು, ಬೆಸ್ಟ್ ಆಫ್ ಲಕ್. ನಮಸ್ಕಾರ ಗೆಳೆಯರೆ. ಒಮ್ಮೆ ಕಣ್ಣು ಮುಚ್ಚಿ ಯೋಚಿಸಿ, ನಿಮ್ಮ ಜೀವನದಲ್ಲಿ ಎಂದಾದರೂ ಕಣ್ಣೀರು ತರಿಸಿದ ಹಾಡು ಅಥವಾ ಮುಖದಲ್ಲಿ ನಗು ಮೂಡಿಸಿದ ಆ ಒಂದು ಮಧುರ ಗೀತೆ, ಆ ಹಾಡಿನ ಹಿಂದೆ ಇದ್ದ ಆ ಧ್ವನಿ ಯಾರದ್ದು ಗೊತ್ತೇ? ಅದುವೇ ಭಾರತದ ಸಂಗೀತ ಲೋಕದ ಗಾನಕೋಗಿಲೆ ಎಸ್ ಜಾನಕಿ ಅಮ್ಮ ಅವರದ್ದು. ಸುಮಾರು 6 ದಶಕಗಳ ಕಾಲ 17ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಸಾವಿರಾರು ಹಾಡುಗಳನ್ನು ಹಾಡಿ ಕೋಟ್ಯಂತರ ಜನರ ಹೃದಯವನ್ನು ಗೆದ್ದ ಈ ಮಹಾನ್ ಗಾಯಕಿಯ ಜೀವನಗಾಥೆ ನಿಜಕ್ಕೂ ಸ್ಫೂರ್ತಿದಾಯಕ. ಬನ್ನಿ ಅವರ ಸಂಗೀತಯಾನದ ಕಥೆಯನ್ನು ತಿಳಿಯೋಣ. ಬಾಲ್ಯದ ಕನಸು. 1938 ಏಪ್ರಿಲ್ 23ರಂದು ಆಂಧ್ರ ಪ್ರದೇಶದ ಗುಂಟೂರು ಜಿಲ್ಲೆಯ ರೇಪಲ್ಲೆ ಎಂಬ ಪುಟ್ಟ ಊರಲ್ಲಿ ಜಾನಕಿ ಅಮ್ಮನವರು ಜನಿಸಿದರು. ಬಾಲ್ಯದಿಂದಲೇ ಅವರಿಗೆ ಸಂಗೀತ ಎಂದರೆ ಅಪಾರ ಪ್ರೀತಿ. ಆಕಾಶವಾಣಿಯಲ್ಲಿ ಕೇಳುತ್ತಿದ್ದ ಹಾಡುಗಳನ್ನು ಮತ್ತೆ ಮತ್ತೆ ಹಾಡುತ್ತಾ ಅಭ್ಯಾಸ ಮಾಡುತ್ತಿದ್ದರು. ಅವರ ಪ್ರತಿಭೆಯನ್ನು ಗುರುತಿಸಿದ ಕುಟುಂಬದವರು ಶಾಸ್ತ್ರೀಯ ಸಂಗೀತವನ್ನು ಕಲಿಯಲು ಅವಕಾಶ ನೀಡಿದರು. ಆ ಚಿಕ್ಕ ಕನಸು ಒಂದು ದಿನ ಭಾರತೀಯ ಸಂಗೀತದ ಇತಿಹಾಸವನ್ನೇ ಬದಲಾಯಿಸುತ್ತದೆ ಎಂಬುದು ಆಗ ಯಾರಿಗೂ ಗೊತ್ತಿರಲಿಲ್ಲ. ಕನಸಿನ ಹುಡುಕಾಟ. ಕೇವಲ 19ನೇ ವಯಸ್ಸಿನಲ್ಲಿ ಜಾನಕಿ ಚೆನ್ನೈಗೆ ತೆರಳಿದರು. ಅಂತ ಆ ಸಮಯದಲ್ಲಿ ಸಿನಿಮಾ ಕ್ಷೇತ್ರದಲ್ಲಿ ಅವಕಾಶ ಪಡೆಯುವುದು ತುಂಬ ಕಷ್ಟವಾಗಿತ್ತು. ಆದರೆ ಪ್ರತಿಭೆಯ ಮುಂದೆ ಯಾವುದೇ ಅಡೆತಡೆ ನಿಲ್ಲಲಿಲ್ಲ. 1957ರಲ್ಲಿ ಅವರ ಮೊದಲ ಸಿನಿಮಾ ಹಾಡು ಬಿಡುಗಡೆ ಆಯಿತು. ಅದೇ ವರ್ಷ ಕನ್ನಡ ಚಿತ್ರರಂಗಕ್ಕೂ ಅವರು ಕಾಲಿಟ್ಟರು. ಕರೆದರೂ ಕೇಳದೇನೆ ಎಂಬ ಹಾಡು ಕನ್ನಡಿಗರ ಮನಸ್ಸಿನಲ್ಲಿ ಹೊಸ ಅಧ್ಯಾಯವನ್ನು ಆರಂಭಿಸಿತು. ಆ ದಿನದಿಂದ ಕನ್ನಡ ಮತ್ತು ಜಾನಕಿ ಅಮ್ಮನವರ ಸಂಬಂಧ ಎಂದಿಗೂ ಬೇರ್ಪಡಲಿಲ್ಲ. ಕನ್ನಡದ ಪ್ರೀತಿಯ ಗಾಯಕಿ ಎಸ್ ಜಾನಕಿ ಅಮ್ಮನವರು ಕೇವಲ ಹಾಡುಗಳನ್ನು ಹಾಡಲಿಲ್ಲ, ಅವರು ಭಾವನೆಗಳ ಜೊತೆ ಹಾಡಿದರು. ಡಾಕ್ಟರ್ ರಾಜ್ಕುಮಾರ್ ಅವರೊಂದಿಗೆ ಅವರು ಹಾಡಿದ ಯುಗಳ ಗೀತೆಗಳು ಇಂದಿಗೂ ಮನೆಮಾತಾಗಿವೆ. ಜಿ.ಕೆ. ವೆಂಕಟೇಶ್, ರಾಜನ್ ನಾಗೇಂದ್ರ, ಉಪೇಂದ್ರ ಕುಮಾರ್, ಹಂಸಲೇಖ ಈ ಎಲ್ಲ ಶ್ರೇಷ್ಠ ಸಂಗೀತ ನಿರ್ದೇಶಕರ ಸಂಗೀತಕ್ಕೆ ಜಾನಕಿಯವರ ಧ್ವನಿ ಜೀವ ತುಂಬಿತ್ತು. ಅವರು ಹಲವು ಬಾರಿ ಒಂದು ಮಾತು ಹೇಳುತ್ತಿದ್ದರು, ಕನ್ನಡ ನನ್ನ ಉಸಿರು, ಕನ್ನಡ ನನ್ನ ಉಸಿರು. ಈ ಒಂದು ವಾಕ್ಯವೇ ಕನ್ನಡಿಗರ ಹೃದಯವನ್ನು ಗೆದ್ದುಬಿಟ್ಟಿತ್ತು. ಧ್ವನಿಯ ಅದ್ಭುತ ಮಾಯೆ. ಜಾನಕಿ ಅಮ್ಮನವರ ಧ್ವನಿಯಲ್ಲಿ ಒಂದು ವಿಚಿತ್ರವಾದ ಶಕ್ತಿ ಇತ್ತು. ಮಗುವಿನ ಧ್ವನಿ ಬೇಕಾದರೂ ಹಾಡುತ್ತಿದ್ದರು, ಯುವತಿಯ ಧ್ವನಿ ಬೇಕಾದರೂ ಹಾಡುತ್ತಿದ್ದರು. ತಾಯಿಯ ಮಮತೆ, ಪ್ರೇಮಿಯ ಭಾವನೆ, ವೃದ್ಧೆಯ ನೋವು, ಮಗುವಿನ ಮುಗ್ಧತೆ, ಯಾವ ಭಾವನೆಯಾದರೂ ಅವರ ಕಂಠದಲ್ಲಿ ಜೀವ ಪಡೆಯುತ್ತಿತ್ತು.
ಆ ಕಾರಣಕ್ಕೆ ಸಂಗೀತ ನಿರ್ದೇಶಕರು ಅವರನ್ನು ಒನ್ ಟೇಕ್ ವಂಡರ್ ಎಂದು ಗೌರವಿಸುತ್ತಿದ್ದರು. ಇನ್ನು ಅವರ ವೈಯಕ್ತಿಕ ಜೀವನ ನೋಡುವುದಾದರೆ ಜಾನಕಿ ಅಮ್ಮನವರು ವಿ ರಾಮಪ್ರಸಾದ್ ಅವರನ್ನು ವಿವಾಹವಾದರು. ಅವರ ಸಂಗೀತಯಾನದ ಪ್ರತಿಯೊಂದು ಹೆಜ್ಜೆಯಲ್ಲೂ ಪತಿಯ ಬೆಂಬಲ ಇತ್ತು. ಆದರೆ 1992ರಲ್ಲಿ ರಾಮಪ್ರಸಾದ್ ಅವರ ನಿಧನ ಜಾನಕಿಯವರಿಗೆ ದೊಡ್ಡ ನೋವನ್ನು ತಂದಿತು. ಆದರೂ ಸಂಗೀತವನ್ನು ಅವರು ಎಂದಿಗೂ ಕೈಬಿಡಲಿಲ್ಲ. ಯಾಕೆಂದರೆ ಸಂಗೀತವೇ ಅವರ ಜೀವನವಾಗಿತ್ತು. ಅವರ ಸಾಧನೆಗೆ ದೇಶ ವಿದೇಶಗಳಿಂದ ಪ್ರಶಸ್ತಿಗಳ ಸುರಿಮಳೆಯೇ ಹರಿಯಿತು. 4 ರಾಷ್ಟ್ರ ಪ್ರಶಸ್ತಿಗಳು, 30ಕ್ಕೂ ಹೆಚ್ಚು ರಾಜ್ಯ ಪ್ರಶಸ್ತಿಗಳು, ಇದಲ್ಲದೆ ಅವರಿಗೆ ಅನೇಕ ಗೌರವಗಳ ಸುರಿಮಳೆಯೇ ಸಿಕ್ಕಿದೆ. ಗೌರವ, ಡಾಕ್ಟರೇಟ್ ಇವೆಲ್ಲವೂ ಅವರ ಪ್ರತಿಭೆಗೆ ದೊರೆತ ಸಣ್ಣ ಗೌರವ ಮಾತ್ರ. ಆದರೆ 2013ರಲ್ಲಿ ನಡೆದ ಒಂದು ಘಟನೆ ದೇಶದ ಗಮನ ಸೆಳೆಯಿತು. ಕೇಂದ್ರ ಸರ್ಕಾರ ಘೋಷಿಸಿದ್ದ ಪದ್ಮಭೂಷಣ ಪ್ರಶಸ್ತಿಯನ್ನು ಜಾನಕಿ ಗೌರವಪೂರ್ವಕವಾಗಿಯೇ ನಿರಾಕರಿಸಿದರು. ಅವರ ಮಾತು ಒಂದೇ: ದಕ್ಷಿಣ ಭಾರತದ ಕಲಾವಿದರಿಗೆ ಸರಿಯಾದ ಸಮಯದಲ್ಲಿ ಗೌರವ ಸಿಗಬೇಕು. ಅವರ ಈ ನಿರ್ಧಾರ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು. ಏನಂತಂದರೆ, ಅವರು ಅಷ್ಟರೊಳಗೆ ಅವಲೇ ಚಿತ್ರರಂಗಕ್ಕೆ ಕಾಲಿಟ್ಟು 50 ವರ್ಷಗಳಿಗೂ ಹೆಚ್ಚಾಗಿದ್ದರೂ ಕೂಡ ಅಲ್ಲಿಯವರೆಗೂ ಅವ್ರಿಗೆ ಈ ರೀತಿಯ ಒಂದು ದೊಡ್ಡ ಗೌರವ ಯಾವಾಗಲೂ ಸಿಗಬೇಕಾಯಿತು. ಆದರೆ ಅದು ಸಿಗಲಿಲ್ಲವಲ್ಲ, ಅದಕ್ಕಾಗಿ ಪ್ರೀತಿಯಿಂದಲೇ ಅದನ್ನು ತಿರಸ್ಕಾರ ಮಾಡಿದ್ದರು. ನಿವೃತ್ತಿ, ಆದರೆ ಅದು ಅಂತ್ಯವಲ್ಲ. 2016ರಲ್ಲಿ ಜಾನಕಿ ಅಮ್ಮನವರು ಗಾಯನದಿಂದ ನಿವೃತ್ತಿ ಘೋಷಿಸಿದರು. ಸುಮಾರು 6 ದಶಕಗಳ ಕಾಲ 17ಕ್ಕೂ ಹೆಚ್ಚು ಭಾಷೆಗಳಲ್ಲಿ 48,000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿದ ಅಪರೂಪದ ಸಾಧಕಿ ಅವರು. ಇಂದು ಅವರು ವೇದಿಕೆಯಿಂದ ದೂರವಾಗಿರಬಹುದು, ಆದರೆ ಅವರ ಧ್ವನಿ ಎಂದಿಗೂ ದೂರವಾಗುವುದಿಲ್ಲ. ಪ್ರತಿ ಮನೆಯಲ್ಲೂ, ಪ್ರತಿ ನೆನಪಲ್ಲೂ, ಪ್ರತಿ ಕನ್ನಡಿಗನ ಹೃದಯದಲ್ಲೂ ಅವರ ಹಾಡುಗಳು ಸದಾ ಜೀವಂತವಾಗಿರುತ್ತವೆ, ಜೀವಂತವಾಗಿ ಗುನುಗುತ್ತಲೇ ಇರುತ್ತವೆ. ಒಬ್ಬ ಗಾಯಕಿ ಒಂದು ಧ್ವನಿ, ಆದರೆ ಲಕ್ಷಾಂತರ ಜನರ ಭಾವನೆಗಳಿಗೆ ಜೀವನ ತುಂಬಿದ ಮಹಾನ್ ಕಲಾವಿದೆ. ಅದೇ ಗಾನಕೋಗಿಲೆ ಎಸ್ ಜಾನಕಿ ಅಮ್ಮನವರು. ಅವರ ಹಾಡುಗಳು ಎಂದಿಗೂ ಹಳೆಯದಾಗುವುದಿಲ್ಲ. ಯಾಕೆಂದರೆ ನಿಜವಾದ ಸಂಗೀತಕ್ಕೆ ವಯಸ್ಸೇ ಇರುವುದಿಲ್ಲ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ನಿಮ್ಮ ನೆಚ್ಚಿನ ಎಸ್ ಜಾನಕಿ ಅಮ್ಮನವರ ಹಾಡನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಇಂತಹ ಇನ್ನಷ್ಟು ಕನ್ನಡ ಜೀವನ ಖಾತೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. కూడా ఎన్నో పాడాను. సంద పొద్దల కాడ సంపంగిన వింది, అందగాడికి తోడు చలిగాలి రమ్మంది. ఖుష్బూకు ఎన్ని పాటలు, చాలా పాటలు పాడాను. ఖుష్బూకు, సుహాసినికి ఎన్నో పాటలు. మళ్ళీ మళ్ళీ ఇది రాని రోజు తనే పాడేసింది. నేను రికార్డింగ్లో ఒక్కొక్కసారి ట్రాకులు తీసినప్పుడు ముందు నేను పాడేసి వెళ్ళిపోతా అనేవాడు. ఎందుకంటే నేను లేట్ చేస్తాను. అవునా కదా? నన్ను వెయిట్ చేయించి తను పాడేసి వెళ్ళిపోయేవాడు. లేదా చోట్ల పౌరోహిత్యం చేసుకుంటే పురోహితుడు ఇక్కడి నుంచి ఇంకో స్టూడియో, అక్కడి నుంచి ఇంకో స్టూడియో ದೂಕಿ ದೂಕಿ వెళ్ళి ಪಾಡ್ತಾ ఉండాలి కదా. అందుಕని ನಿಮಗೆ ಈ ತರ ಈ ಗೀತೆಗಳ ಬಗ್ಗೆ, ಸಂಗೀತದ ಬಗ್ಗೆ ಒಲವು ಶುರುವಾಯಿದ್ದು ಬಾಲ್ಯದಲ್ಲಿ ಯಾವ ಪೀರಿಯಡ್? ಮೊಟ್ಟ ಮೊದಲ ಬೀಜ ನನ್ನ ಮನಸ್ಸಿನಲ್ಲಿ ನಾಟಿದವರು ಜಾನಕಿ ಅಮ್ಮ. ಒಂದು ಕಾಂಪಿಟೇಷನ್ ಅಲ್ಲಿ ನಾನು ಹಾಡುವಾಗ ನಾನು ಹಾಡದ್ದನ್ನು ಅವರು ಕೇಳ್ಬಿಟ್ಟು, ಯಾಕೆ ನೀನು ಸಿನಿಮಾನಲ್ಲಿ ಟ್ರೈ ಮಾಡಬಾರ್ದು